ಮುಂದೊಂದು ದಿನ ಅವ ಕೈ ಮಾಡಿ ಕರೆದಾಗ 4 ಮಂದಿ ನಮ್ಮನ್ನು ಹೊರಬೇಕಲ್ಲ. 4 ಮಂದಿ ಹೊತ್ತಾಗ ಅವ್ರ ಹೆಗಲು ವಜ್ಜೆ ಆದ್ರೆ ಮತ್ತೆ 4 ಮಂದಿ ಬೇಕಲ್ಲ ಅವ್ರ ಹೆಗಲು ಬಿಡಿಸಕ್ಕೆ. 4 ಮಂದಿ ಹೋರೋರು ಬೇಕು, ಅವ್ರ ವಜ್ಜೆ ಆದಾಗ 4 ಮಂದಿ ಮತ್ತೆ ಅವ್ರನ್ನ ಬಿಡಿಸೋರು ಬೇಕು. 8 ಮಂದಿ ಆದ್ರೂ ಮತ್ತೆ ಇವ್ರು 8 ಮಂದಿ ಹೋರೋದ್ರೊಳಗೆ ಅಲ್ಲಿ ಹೋಗಿ ನಮ್ದು ಒಂದು ಮನಿ ಮಾಡಿರ್ಬೇಕಲ್ಲ 3 ಮಂದಿ. ಹಂಗಾಗಿ 11 ಮಂದಿ ಗಳಿಕೆ ಮಾಡೋದನ್ನ ಕಷ್ಟ ಇದೆ ಈ ಕಾಲದೊಳಗೆ. ಗೊತ್ತಿಲ್ಲ ಇಷ್ಟ ವಯಸ್ಸಕ್ಕನ ಇಷ್ಟೆಲ್ಲ ಇನ್ನು ದೊಡ್ಡ ಪ್ರಮಾಣದೊಳಗೆ ಜನ ಬರೋರಿದ್ರು. ಆದ್ರೆ ನಾವು ಇದನ್ನ ಬೇಡ ಬೇಡ ಅನ್ನೋ ಉದ್ದೇಶಕ್ಕೆ ಆದ್ರೂ ಇದು ಏನಂತಾರಲ್ಲ ಎಲ್ಲ ಸ್ವಇಚ್ಛೆಯಿಂದ ಮನಸ್ಪೂರ್ವಕವಾಗಿ ಬಂದು ಇಷ್ಟೆಲ್ಲ ದೊಡ್ಡ ಪ್ರಮಾಣದೊಳಗೆ ತಾವೆಲ್ಲ ಕಾರ್ಯಕ್ರಮ ಮಾಡಿದಿರಿ. ಯಾರ್ಯಾರು ಶ್ರಮ ಪಟ್ಟಿರಿ ಅನ್ನೋದು ನನಗೆ ಒಂಚೂರು ಗೊತ್ತಿಲ್ಲ. ಶ್ರಮ ಪಟ್ಟಂಥವ್ರು ಎಲ್ಲರಿಗೂ ಅಜ್ಜರ ಆಶೀರ್ವಾದ ಇರಲಿ. ಅದಕ್ಕೆ ಸೇವೆ ಸಲ್ಲಿಸಿದ ಎಲ್ಲರಿಗೂ ಅಜ್ಜರ ಆಶೀರ್ವಾದ ಇರಲಿ. ಇಲ್ಲಿವರೆಗೂ ಏನು ಕಾರ್ಯಕ್ರಮ ನಡೆದೈತಿ ಅಲ್ಲಿ ಪ್ರಸಾದದ ಸೇವೆ ಏನು ಮಾಡಿರಿ ಅವರೆಲ್ಲರಿಗೂ ಸಹ ಅಜ್ಜರ ಆಶೀರ್ವಾದ ಇರಲಿ. ಅವರ ಆಶೀರ್ವಾದದಿಂದ ತಮ್ಮೆಲ್ಲ ಮಕ್ಕಳ ಮರಿಗೆ ಎಲ್ಲರಿಗೂ ಒಳ್ಳೆಯ ವಿದ್ಯಾಬುದ್ಧಿ ಸಂಸ್ಕಾರ ನೀಡುವಂಥ ಶಕ್ತಿ ಆ ದಯಾಗಣ ತಮ್ಮೆಲ್ಲರಿಗೂ ನೀಡಲಿ. ಆಮೇಲೆ ಎಲ್ಲ ರೈತರಿಗೂ ಸಹ ಈ ವರ್ಷ ಆದರೂ ಆ ಭಗವಂತನ ಕೃಪೆಯಿಂದ ಸಮೃದ್ಧಿಯಾಗಿ ಮಳೆ ಬರಲಿ, ಆ ತಕ್ಕಂಗೆ ಬೆಳೆ ಬರಲಿ, ಆ ಬೆಳೆಗೆ ತಕ್ಕಂಗೆ ಬೆಲೆನೂ ಬರಲಿ, ಆ ರೈತರಿಗೂ ಸಹ ಯಾವುದೇ ಕಾರಣಕ್ಕೂ ಮೋಸ ಆಗ್ಲಾರ್ದಂಗೆ ಇರಲಿ ಅನ್ನುವಂಥ ಪ್ರಾರ್ಥನೆ ಸಹ ಆ ಭಗವಂತನ ಪಾದಕ್ಕಿಟ್ಟು ಏನು ತಾವೆಲ್ಲ ಕನಸುಗಳನ್ನು ಕಂಡಿದ್ದೀರಿ ಆ ಎಲ್ಲ ಕನಸುಗಳು ತಮ್ಮ ತಮ್ಮ ಮಕ್ಕಳ ವಿಚಾರವಾಗಿ ಆಮೇಲೆ ತಮ್ಮ ತಮ್ಮ ಮನೆತನದ ವಿಚಾರವಾಗಿ ಏನು ಕನಸುಗಳು ಕಂಡಿದ್ದೀರಿ ಆ ಎಲ್ಲ ಕನಸುಗಳು ಸಹ ನನಸಾಗುವಂಥ ಕೆಲಸ ಆ ಸದ್ಗುರು ಮಾಡಲಿ. ಎಲ್ಲ ವೃತ್ತಿ ರಂಗದೊಳಗೆ ತಾವೆಲ್ಲ ಸ್ಥಾನಮಾನಗಳನ್ನು ಪಡೆದುಕೊಂಡು ಇನ್ನೂ ಹೆಚ್ಚು ತಮ್ಮಿಂದಲೂ ಸಹ ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸುವಂಥ ಕೆಲಸ ಆ ಭಗವಂತ ಮಾಡಲಿ. ಯಾವ ವೃತ್ತಿ ರಂಗದಲ್ಲಿ ಇದ್ದರೆ ಎಲ್ಲರೂ ಸಹ ತಾವು ಸಹ ಇನ್ನೂ ಉನ್ನತ ಹುದ್ದೆಯೊಳಗೆ ಏರಿ ಇವತ್ತಿನ ಈ ದಿನಮಾನಕ್ಕೆ ಒಂದು ಭಾವೈಕ್ಯತೆ ಸಂದೇಶವನ್ನು ಸಾರುವಂಥ ಎಲ್ಲರ ಮನಸ್ಸುಗಳು ಭಾವೈಕ್ಯ ಮನಸ್ಸುಗಳೇ ಆಗಿ ಇರಲಿ. ಯಾಕಂದರೆ ಇಲ್ಲಿ ಶತ್ರುತ್ವ ವೈರತ್ವ ಆಮೇಲೆ ಇವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಭಗವಂತ ಇವತ್ತು 12 ತಾಸು ಹಗಲಿ ಕೊಟ್ಟಾನ ಅಂತಂದ್ರೆ ನಾವು ಮಲಗಬೇಕಾಗತ್ತೆ ರಾತ್ರಿ 10 ಗಂಟೆಗೆ. ಮತ್ತು ನಾಳೆ ಬೆಳಿಗ್ಗೆ ಎಬ್ಬಿಸ್ತಾನ ಅಂದ್ರೆ ಅವನಾಗಲಿ ಅಪ್ಪಣೆ ಕೊಟ್ಟರೆ ಹೇಳ್ಬೇಕಾಗತ್ತೆ. ಮತ್ತು ನೀನು ಮುಗಿದ ಡ್ಯೂಟಿ ಅಂದ್ರೆ ಮಕ್ಕೊಂಡೋಗ್ಬೇಕಾಗತ್ತೆ. ಅದಕ್ಕೆ ಮತ್ತೆ ನಾಳೆ ಬೆಳಿಗ್ಗೆ ಎಬ್ಬಿಸಿ ನೀನು ಚಾಕರಿ ಐತಿ ಮಾಡೋದು, ನೀನು ಸೇವೆ ಐತಿ ಮಾಡೋದು ಹೇಳಪ್ಪ ಅಂತ ಹೇಳೋದು ಸಾಕಪ್ಪ ನಿಂದು ಇಲ್ಲಿ ಮುಗಿದತ್ತೆ ಅಂದ್ರೆ ಮಕ್ಕಳೋದೈತಿ. ಅದಕ್ಕೆ 12 ತಾಸು ಇದ್ದದ್ದು ಈ ಜೀವ 12 ಮಂದಿ ಕೂಡ ನಾವು ಮುಖ ಕೆಡಿಸೋಕ್ಕಿಂತ 12 ತಾಸು ಈ ಜೀವ 12 ಮಂದಿ ಕೂಡ ಖುಷಿಯಾಗಿ ಮಾತಾಡಿ ಗಳಿಕೆ ಮಾಡ್ಕೊಂಡು ಹೋಗೋದು ಮುಂದೆ ನಿಮ್ಮಂದ ಖುಷಿಯಾಗಿ ಇರ್ತೈತಿ ಅನ್ನುವಂಥ ಮಾತು ಹೇಳಿ ಇಲ್ಲಿವರೆಗೂ ಯಾರ್ಯಾರು ಈ ಕಾರ್ಯಕ್ರಮದೊಳಗೆ ತಾವು ಭಾಗಿಯಾಗಿರಿ ತಮ್ಮೆಲ್ಲರಿಗೂ ಸಹ ಆ ಸದ್ಗುರುವಿನ ಆಶೀರ್ವಾದ ಇರಲಿ. ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಕ್ಕೆ ಮತ್ತೊಮ್ಮೆ ಆ ಸದ್ಗುರುವಿನ ಆಶೀರ್ವಾದ ಆಮೇಲೆ ತಮ್ಮೆಲ್ಲ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಡುವಂಥ ಆ ಒಂದು ಶಕ್ತಿಯನ್ನು ಸದ್ಗುರು ದಯಪಾಲಿಸಲಿ ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ.